ಆರ್ಮಿ ಕೆಲಸ, ಅವನ ಅನ್ನಕ್ಕೊಂದು ದಾರಿ ಆಯ್ತದೆ. ನಾನೆಲ್ಲ ಮಾತಾಡೀನಿ, ಸೀನಾ ಹೋಯ್ತಾನಂತೆ. ಅಷ್ಟಾದ್ರೆ ಸಾಕು ಶಿವ. ಅಣ್ಣ ಹೊಸಿ ಬಟ್ಟೆ ಅಂಗಡಿ ತಾವ ಹೋಗ್ಬೇಕು, ನಾ ಹೋಗ್ಬಿಟ್ಟು ಬರ್ತೀನಿ. ಅಕ್ಕೋ ಬರ್ತೀನಿ. ಸೀನಾ ಬರ್ತೀನಿ ಕಣಪ್ಪ. ಏಯ್ ನೋಡ್ ಕಲಿ. ಅಯ್ಯೋ ಸೀನಾ, ಏನಪ್ಪ ಮಾಡ್ತಿದ್ಯಾ ನೀನು? ಹೋಗವೋ, ಊರವ್ರ ಮುಂದೆ ಎಲ್ಲ ಮಾನ ಮರ್ಯಾದೆ ತೆಗಿತೀರಾ? ನಾನು ಈ ಮನೇಲಿ ಇರಕ್ಕಿಲ್ಲ, ನಾನು ಹೋಯ್ತಾ ಇರ್ತೀನಿ. ಅಯ್ಯೋ ರೀ, ಇರೋ ನಮ್ಮ ಮಗ ಎಲ್ಗೋ ಹೋಯ್ತೀನಿ ನಿಂತವನೆ, ನೀವಾದ್ರೂ ಒಂದಿವ್ಸ ಹೇಳ್ರಿ. ಅಯ್ಯೋ ನನ್ನ ಮಾತು ಯಾರೂ ಕೇಳೋರಿಲ್ವಲ್ಲಪ್ಪ. ಮುಚ್ಚೆ ಬಾಯಿ. ತಾಳಕ್ ತಕ್ಕಂತೆ ಚೆನ್ನಾಗಿ ಕುಣಿತೀಯ. ಬೆಕ್ಕು ಮುನ್ಸ್ಕೊಂಡು ಮನೆಯಿಂದ ಆಚೆ ಹೋಯ್ತಂತೆ, ಹೊಟ್ಟೆ ಚುರುಗುಟ್ಟಾಗ ಮೆತ್ತಗೆ ಅಡುಗೆ ಕೊನೆ ಸೇರ್ಕೋತಂತೆ. ನಿನ್ನ ಮಗನ ಹಣೆ ಬರ ಏನು ಅಂತ ನಂಗೆ ಗೊತ್ತಿಲ್ವೇನೆ? ಅವೋ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ ರೆಸ್ಪೆಕ್ಟು. ನಾನು ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರೋ ಒಂದಿನ. ತೋರ್ಸ್ಲಾ? ತೋರ್ಸು, ಆಗ ಮೆಚ್ತೀನಿ ಕಣ್ಲ ನಿನ್ನ. ಅಯ್ಯೋ ಹೋಗ್ಬೇಡಕಲ್ಲ, ಅಯ್ಯೋ ಅವ್ವನ್ ಬಿಟ್ಟು ಹೋಗ್ತೀಯಲ್ಲ. ಹೊಟ್ಟೆ ಹಸಿತದೆ, ಊಟಕ್ಕೆ ಹಾಕು. ಊಟ ಮಾಡ್ಕೊಂಡು ಹೋಯ್ತೀನಿ. ಅಯ್ಯ ಪಡೆತದೆ, ಅವ್ವ ಮಗ ಇಬ್ರು ಸರಿಯಾಗಿದ್ದೀರಾ, ಕಂತೆಗೆ ತಕ್ಕಂತೆ ಬಂತೆ. ಹೋಗು ಕರ್ಕೊಂಡೋಗು, ಮುಕ್ಲಿ. ಬರ್ಲ ಲೇನಾಗ ಏನೋ ಇದು? ಗಂಡಿನ ಮನೆ ನಾವೇ ಬಂದು ಕಾಯ್ಕೊಂಡು ನಿಂತ್ಕೊಳ್ಳಂಗಾಯ್ತಲ್ಲೋ. ಇಷ್ಟಕ್ಕೆಲ್ಲ ಇವನ್ ಕೊಟ್ರೋ ಸದ್ರನ್ನೇ ಕಾರಣ. ನಮ್ಮ ಮನೆ ಹೊಕ್ಕ ಮೇಲೆ ಸೊಸೆ ಅನ್ನಿಸ್ಕೊಂಡವಳು ಹೆಂಗಿರ್ಬೇಕೋ ಹಾಗೆ ಇರ್ಬೇಕು. ಅಜ್ಜಿ ಟ್ರಾಫಿಕ್ ಇತ್ತು, ಹೊಸಿ ಒತ್ತಾಗೋಯ್ತು, ತೆಪ್ ತಿಳ್ಕೊಬೇಡಿ. ನಾವು ಅದೇ ದಾರಿನಲ್ಲೇ ಬಂದಿದ್ದು. ನಾವು ಬಂದಾಗಿಂದ ಈ ಟ್ರಾಫಿಕ್ಕು ಇನ್ನೇ ಬಂದ್ಬಿಡ್ತು. ಅಮ್ಮ, ಈ ವೀರಭದ್ರ ಹೇಳ್ತಿದ್ದಾನೆ, ಇನ್ಮೇಲೆ ಹೀಗಾಗೋದಿಲ್ಲ. ಮಾವ ಬೇರೆ ಬಂದಿಲ್ಲ, ಏನು ಮಾಡಲಿ? ಇವನು ಬೇರೆ ಬೇತಾಳತ್ತ ಹಿಂದೆ ಬೀಳ್ತಾನೆ. ಇವತ್ತು ಆ ಕೆಲಸದವನು ಬಂದಿಲ್ಲ, ಪಾರು ಜೊತೆ ನೆಮ್ಮದಿಯಾಗಿ ಮಾತಾಡ್ಬೋದು. ಅಮ್ಮ, ಇವನ ಯಾಕೆ ಬತ್ತವನೆ? ನಾನೇ ಕರ್ದೆ ಕಣೋ. ನಮ್ಮ ಕಡೆ ಸೋದ್ರ ಮಾವನ ಮನೆ ಕಡೆಯಿಂದ ಧಾರೆ ಸೀರೆ ತರಬೇಕು. ಹಾಗೆ ಹೆಣ್ಮಕ್ಳಿಗೂ ಬಟ್ಟೆ ಕೊಡಿಸ್ದಂಗೆ ಆಗುತ್ತಲ್ವಾ, ಅದಕ್ಕೆ. ಇವನ ಇಲ್ಲೇ ಹೂತಾಕಣ ಅನಿಸ್ತೈತೆ. ಮಾವ ಗೌಡ್ರೆ ಸದಾಗಿದ್ದೀರಾ? ಓ ನಿಮ್ ಕತ್ತು ಸರಿ ಹೋಯ್ತದ ಬಿಡಿ. ಇನ್ನು ಎಷ್ಟೊತ್ತಂತ ಇಲ್ಲೇ ನಿಲ್ಲೋದು? ನಡೀರಿ ಒಳಗಡೆ ಹೋಗೋಣ. ಬನ್ನಿ ಬನ್ನಿ. ಇವು ಮಾವ ನೀ ಬಂದಿದ್ದು ಒಳ್ಳೇದೇ ಆಯ್ತು. ಹಿಂಗೆ ಬರ್ತಾ ಇರು, ತುಂಬ ಕೆಲಸಗಳಿರುತ್ತೆ. ಸರಿ ಕಣ್ ಮಾವ, ಬರ್ತಾ ಇರ್ತೀನಿ. ನಡ್ರವ್ವ. ಮಾವನ ನಂಬಿಕೆ ಒಂದ್ ಕಡೆ, ಪಾರು ಪ್ರೀತಿ ಒಂದ್ ಕಡೆ. ಯಾರ ಕಡೆ ಅಂತ ಹೋಗ್ಲಿ? ಸಂಕಟ ಸಹಿಸ್ಕೊಂಡ್ರು ಈ ಧರ್ಮ ಸಂಕಟ ಸಹಿಸ್ಕೊಳಕ್ ಆಗಿಲ್ಲ. ಈ ಸೀರೆ ತೋರಿಸಿ. ಯಾವುದು ಇದ? ನಮ್ಮನೆ ಕೆಲಸದವಳು ಉಟ್ಕೊಳ್ಳಲ್ಲ. ಪಾರ್ವತಿ, ರಿಸೆಪ್ಷನ್ಗೆ ಸೀರೆ ಚೆನ್ನಾಗಿದೆ ಅಲ್ವಾ? ಅದೆಲ್ಲ ಬೇಡ, ಇದ್ ನೋಡಿ. ಇದು ಚೆನ್ನಾಗಿದೆ, ಮೈ ಮೇಲೆ ಹಾಕೊಂಡು ನೋಡು. ಅಕ್ಕ,
ಸೀರೆ ಉಟ್ಕೋಬೇಕಾಗಿರೋದು ಪಾರು ತಾನೆ, ಅದನ್ನು ಅಜ್ಜಿನ ಕೇಳ ತಗೋಬೇಕಾ? ಒಂದು ಸೀರೆ ವಿಷಯಕ್ಕೂ ಸ್ವತಂತ್ರ ಇಲ್ದಿರೋ ಮನೆಗೆ ನನ್ನ ಕಳಿಸ್ಬೇಕು ಅಂದ್ಕೊಂಡಿದ್ದೀರಲ್ಲ. ಏ ಹುಡ್ಗಿ, ಮೈ ಮೇಲೆ ಹಾಕೊಂಡು ನೋಡ್ಕೊಂಬರೋಗು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಒಂದು ಸಿತಾರ್ ಪಿಕ್ ಮಾಡು. ನೀವು ಕರೆ ಮಾಡಿ. ಈ ಸಿತಾರ್ಥ ಕಾಲ್ ರಿಸೀವ್ ಮಾಡ್ತಿಲ್ಲ. ಏನಾಯ್ತು ಪಾರು? ಏನಿಲ್ಲ, ಸೀರೆ ನೋಡು. ತುಂಬಾನೇ ಚೆನ್ನಾಗಿದೆ ಅಲ್ವೇನೆ ಇಂದ್ರ? ನೀವು ಹೇಗೆ ಹೇಳ್ತಿರೋ ಹಾಗೆ. ಅಲ್ಲಿ ನೋಡ್ರಿ, ಅಣ್ಣನು ಅದಕ್ಕೇನು ಕಣ್ಣಲ್ಲೇ ಮಾತಾಡ್ತವ್ರೆ. ಕಣ್ಸಲ್ಗೆ, ಐ ಟು ಐ ಸೋಲಿಗೆ. ಆದ್ರೂ ಅಣ್ಣ ಯಾಕೋ ಬೇಜಾರಾದಂಗಿದ್ದಾನಲ್ವಾ? ಮೋಸ್ಟ್ಲಿ ಈ ಮದುವೆ ಕ್ಯಾನ್ಸಲ್ ಮಾಡಿ ಅದಕ್ಕೇನು ಹೇಗೆ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಿರ್ಬೇಕು ಅಲ್ವಾ ಅಕ್ಕ? ಈ ಸೀರೆ ಎತ್ತಿಟ್ಟಿರಿ. ಪಾರು, ಧಾರೆ ಸೀರೆ ನೋಡೋಣ ಬಾ. ರತ್ನ ಕೈಗೆ ಸಿಕ್ಕಿಲ್ಲ ಅಂತೆ. ಬಾ, ಸೀರೆ ಕೊಡಿಸ್ತೀನಿ. ನೀನು ಕೊಡಿಸೋ ಸೀರೆ ಯಾವಳಿಗೆ ಬೇಕು? ಅಣ್ಣನೇ ಕೊಡಿಸ್ತಾನೆ. ರತ್ನ ನೋಡು, ಈ ಹೊಸ ಸೀರೆ ನಿನ್ನ ಮೈಮೆ ಹಾಕಿರ್ಬೇಕು. ನೀನು ನನಗೆ ಒಬ್ಬಳೆ ಸಿಗಬೇಕು. ಅವತ್ತೇ ದೀಪಾವಳಿ, ಅವತ್ತೇ ಉಗಾದಿ ಒಟ್ಟಿಗೆ ಮಾಡ್ತೀನಿ. ಹಾಂ ಅಕ್ಕ, ಅತ್ತೆ ಕರೀತಿದ್ದಾರೆ, ಬಾರೆ. ಬಂದೆ. ಯಾರಿಗೆ ಫೋನ್ ಮಾಡ್ತಿದ್ದೀಯಾ? ಅಪ್ಪ, ಅದು ಫ್ರೆಂಡ್ಸ್ಗೆ ಮದುವೆಗೆ ಕರಿಬೇಕಲ್ಲ. ಬರಬೇಕಾದವರು ಕರೀದೇ ಇದ್ರು ಬರ್ತಾರೆ. ಪದೇ ಪದೇ ಬೀಗರ ಮುಂದೆ ಹೀಗೆ ಫೋನ್ ಮಾಡ್ತಿದ್ದೆ, ಅವ್ರೇನು ತಿಳ್ಕೊಳ್ಳಲ್ಲ. ಆಫ್ ಮಾಡಿದ್ದೀನಿ. ಮರ್ಯಾದೆ ಬಿಟ್ಟರು ಮೊಬೈಲ್ ಬಿಡಲ್ಲ ಈ ಜನಗಳು. ಅಣ್ಣ, ಏನಾಯ್ತು? ಏನಿಲ್ಲವಾ? ಮತ್ ನಗು. ನನ್ನ ಮಗಳು ಇಷ್ಟಪಟ್ಟಂಗೆ ಮದುವೆ ಅಂತೂ ಆಗಲಿಲ್ಲ. ಅವಳು ಇಷ್ಟಪಟ್ಟಂಗೆ ಸೀರೆನೂ ಉಡೋಕ್ಕಾಗ್ತಿಲ್ವಲ್ಲ ಸುಶೀಲ. ಅಕ್ಕ, ಅವಾಗಲೇ ಪಾರ್ವತಿ ಎತ್ತಿಟ್ಲಲ್ಲ, ಆ ಸೀರೆನೇ ಅವಳಿಗೆ ನಾವು ಕೊಡ್ಸೋಣ ಅಕ್ಕ. ಶಿವು, ಅತ್ತೆ, ಪಾರುಗೆ ಇಷ್ಟ ಆಯ್ತು ಅಂತ ಅವಾಗಲೇ ಒಂದು ಸೀರೆ ಎತ್ತಿಟ್ಲು. ನೀನು ಅದನ್ನ ಹೋಗಿ ತಗೊಂಡ್ ಬರ್ತೀಯಾ? ಸರಿ ಕಾಣುತ್ತೆ. ಅಣ್ಣ, ಅವರು ಆಗೊಂದು ಸೀರೆ ಎತ್ತಿಟ್ರಲ್ಲ, ಆ ಸೀರೆ ಯಾವ್ದಣ್ಣ?
ಅದೇ 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 ಹೇ ನೋಡಿದ್ರೇನೆ ಅಣ್ಣಂಗೆ ಪಾರು ಕೊಡ್ಸಿರೋ ಸೀರೆ ಇಷ್ಟ ಆಗಿಲ್ಲ ಅನ್ಸತ್ತೆ. ಅದಕ್ಕೆ ಅದಕ್ಕೆ ಯಾವ ಸೀರೆ ಇಷ್ಟನೋ ಅದನ್ನೇ ತಗೊಂಡ. ಹಂಗಾರೆ ಜ್ಯೋತಿಷ್ರು ಹೇಳಿದ ಮಾತು ನಿಜವೇ ಅನ್ನೋ ಪಕ್ಕ. ಬಂಗಾರನೇ ಕೊಪ್ಪರಿಕೆಯಲ್ಲಿ ತುಂಬಿಕೊಂಡ್ರ ವಂಶ ನಮ್ದು. ದುಡ್ಡು ಕಾಸಿನ ಬಗ್ಗೆ ಯೋಚನೆ ಮಾಡಬೇಡ, ಒಳ್ಳೆ ಬಂಗಾರನೇ ತೋರ್ತವ. ಇಷ್ಟ ಎಲ್ಲರೂ ಮದ್ವೆಗೆ ಈ ಸಂಭ್ರಮ ಎಲ್ಲ ಯಾಕೆ ಬೇಕು? ಇದೆಲ್ಲ ಯಾವಾಗ ನಿಲ್ಲುತ್ತೋ? ಗುರುವೆ, ಅತ್ತಿಗೆಗ ಓಲೆ ಇಷ್ಟ ಆಗಿದ್ರು ಅದನ್ನ ತಕೊಳ್ಳಿಲ್ವಲ್ಲ, ಈಗ ಏನಾಗ್ಬೋದು? ಆ ಸೀರೆ ಕೊಡಿಸ್ದಂಗೆ ಆ ಓಲೆನೂ ಕೊಡಿಸ್ಬೋದು. ತಕ ಮಗ ಇದಾಕು. ಒಂದು ಫೋಟೋ ತೆಗೆವಾ? ಚಂದಾಗಿದ್ದೆ ಕಣವಾ. ಇವಾಗ ಅದಕ್ಕೆ ಅಣ್ಣನ್ ನೋಡ್ತಾಳೆ. ಅಣ್ಣ ಅಂದ್ರೆ ಓಕೆ, ಅಂದ್ರೆ ನಾಟ್ ಓಕೆ. ಆಹಾ ಸೋಮ, ನೋಡ್ಲಾ ನೀನ್ ಹೆಂಗೆ ಕಾಣ್ತಾಳೆ ಅಂತ. ನಿಮ್ದೆಲ್ಲ ಮುಗ್ದಿದ್ರೆ ಬಿಲ್ ಮಾಡ್ಸಮೆ. ಅದೆಲ್ಲ ಪ್ಯಾಕ್ ಮಾಡಿ ಎಲ್ಲ ಒಟ್ಟಿಗೆ ಬಿಲ್ ಹಾಕಿ. ಏಯ್, ಗಂಡಿನ ಕಡೆಯವ್ರದ್ದು ಬೇರೆ, ಹೆಣ್ಣಿನ ಕಡೆಯವ್ರದ್ದು ಬೇರೆ. ವ್ಯವಹಾರ ಏನಿದ್ರು ಮದುವೆ ಆದ್ಮೇಕೆ. ಇವಾಗ ಬ್ಯಾರಿದ್ರೇನೆ ಒಳ್ಳೇದು. ಹಂಗೆಯ ಗಂಡಿನ ಕಡೆಯವರು ಹೆಣ್ಣಿಗೆ ತಾಳಿ ಗುಂಡು ಮಾಡ್ಸೋದು ನಮ್ ಕಡೆ ಪದ್ಧತಿ. ಅದನ್ನು ತಕಬಿಡು. ಆಯ್ತು, ಸಪ್ರೇಟ್ ಆಗಿ ಬಿಲ್ ಮಾಡಿ. ಪಾರುಗೆ ಇಷ್ಟ ಇಲ್ದಿರೋ ಮದುವೆ ವಿಷಯ ತಾಳಿ ತನಕ ಹೋಯ್ತಿದೆ. ಇಲ್ಲಿ ಮಾವ ಬೇರೆ ಇದ್ದಾರೆ, ಏನ್ ಮಾಡೋದಪ್ಪ ಈಗ? ಈ ಮದ್ವೆ ನಿಲ್ಲುತ್ತೆ ಅನ್ನೋ ಆಸೆಲ್ ನಾನಿದ್ರೆ ಇಲ್ಲಿ ತಾಳಿಗೆ ಆರ್ಡರ್ ಕೊಡ್ತಿದ್ದಾರೆ. ಮಾವ, ನನ್ನ ನೀನೇ ಕಾಪಾಡಬೇಕು. ಅಮ್ಮ, ಒಂದು ನಿಮಿಷ ಬಂದೆ. ಎಲ್ಲೋದ್ಲಿ ಇವಳು, ಕೈಗೆ ಸಿಕ್ತಿಲ್ವಲ್ಲ. ಮಾವ, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ ಮಾವ? ನಾನು ನೋಡ್ತಾನೆ ಇದ್ದೀನಿ, ನೀನು ನಾರ್ಮಲ್ ಆಗಿಲ್ಲ. ಯಾಕೆ? ನಾನು ಮತ್ತೆ ಎಲ್ಲಿ ಹೆಲ್ಪ್ ಕೇಳ್ಬಿಡ್ತೀನಿ ಅಂತ ಭಯನಾ? ಎಲ್ಲಾನ ಉಂಟಾ ಪಾರು, ಹಂಗೇನಿಲ್ಲ. ಮಾವ, ಈ ಮದುವೆ ಒಂದು ನಿಲ್ಲಿಸ್ಬಿಡು. ಇನ್ ಲೈಫಲ್ಲಿ ಯಾವ ಹೆಲ್ಪು ನಿನ್ನ ಹತ್ರ ಕೇಳಲ್ಲ. ಅಲ್ಲಿ ನೋಡಿದ್ರೆ ತಾಳಿಗೆ ಆರ್ಡರ್ ಕೊಡ್ತಿದ್ದಾರೆ, ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದೆ, ಮದುವೆಗೆ ಎಲ್ಲ ಪ್ರಿಪ್ರೇಷನ್ಸು ಅದ್ದೂರಿಯಾಗಿ ರೆಡಿ ಆಗ್ತಿದೆ.
ಮದುವೆ ದಿನ ಹತ್ರ ಬರ್ತಿದ್ದಂಗೆ ನನಗೆ ಉಸಿರು ಕಟ್ಟಕ್ಕೆ ಶುರುವಾಗಿದೆ. ಪ್ಲೀಸ್ ಮಾವ, ಈ ಮದುವೆನ ಹೇಗಾದರೂ ಮಾಡಿ ನಿಲ್ಲಿಸ್ಬಿಡು. ಎಲ್ಲಿ ನಿನ್ನ ಫೋನ್ ಕೊಡು. ಸಿದ್ಧಾರ್ಥ್, ನಾನು ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಪಾರು, ಅದು ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನೋಡು, ರೀಸನ್ ಏನಾದರೂ ಇರಲಿ, ಮನೇಲಿ ಮದುವೆ ಬಗ್ಗೆ ಮಾತಾಡ್ದಾ? ಏನಂದ್ರು? ಮನೇಲಿ ಸಿಚುವೇಶನ್ ನೋಡ್ಕೊಂಡು ಮಾತಾಡ್ತೀನಿ. ಪ್ಲೀಸ್ ಸಿದ್ಧಾರ್ಥ್, ಡೂ ಸಮಥಿಂಗ್. ನಂಗೆ ತುಂಬ ಭಯ ಆಗ್ತದೆ ಇಲ್ಲಿ. ನಿಮ್ಮ ಮಾವ ಇದ್ರೆ ಫೋನ್ ಕೊಡು. ಹಾಂ, ಒಂದು ನಿಮಿಷ. ಮಾವ, ಸಿದ್ಧಾರ್ಥ್ ನಿನ್ನ ಹತ್ರ ಮಾತಾಡ್ಬೇಕಂತೆ. ಅಲ್ಲ ಸರ್. ಶಿವು, ನಾಳೆನೇ ನೀವು ಪಾರ್ವತಿನ ಮೈಸೂರಿಗೆ ಕರ್ಕೊಂಬನ್ನಿ. ನಾನು ಅವಳನ್ನ ಮೀಟ್ ಆಗಲೇಬೇಕು. ಮೈಸೂರ್ಗ? ಮಾರಿಗುಡಿಯಿಂದನಾ? ನಿಮ್ಮನ್ನೇ ನಂಬಿದ್ದೀನಿ ಶಿವು, ಇಲ್ಲ ಅನ್ನೋ ಹಾಗೆ ಇಲ್ಲ. ಕರ್ಕೊಂಬನ್ನಿ ಪ್ಲೀಸ್. ಹಾಂ, ಬಾಯ್ ಬಾಯ್ ಬಾಯ್. ಅಲ್ಲ ನಾನಿಂಗ್ ಪಾರು ಮೈಸೂರು ಅಲ್ಲ ಸರ್, ನಾನಿಂಗ್ ನಿನ್ನ ಮೈಸೂರು ಕರ್ಕೊಂಡು ಹೋಗೈತದೆ? ಮಾವ, ನಿನ್ನ ಕೈಲಿ ಎಲ್ಲ ಆಗುತ್ತೆ, ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ. ಅಲ್ಲ, ನಾನು ಏನು ಕೇಳಿದ್ರು ಉತ್ತರನೇ ಕೊಡ್ತಿಲ್ವಲ್ಲ ಮಾವ ನೀನು. ನನ್ನ ಪ್ರೀತಿ ನಿಂತಿರೋದು ನನ್ನ ಸಿದ್ಧಾರ್ಥ್ ಮಧ್ಯೆ ಇರೋ ನಂಬಿಕೆ ಮೇಲಿಂದ ಮಾತ್ರ ಅಲ್ಲ, ಅದ್ರ ಜೊತೆ ನಿನ್ನ ಮೇಲಿರೋ ನಂಬಿಕೆ ಕೂಡ ಇದೆ. ನಾನು ಸಿದ್ಧಾರ್ಥ್ ನಮ್ಮ ಮೀಟ್ ಆಗಲೇಬೇಕು ಮಾವ, ನೀನು ಪ್ಲೀಸ್ ಕರ್ಕೊಂಡು ಹೋಗಲೇಬೇಕು. ಅದಷ್ಟೇ ಅಲ್ಲ, ಈ ಮದುವೆನ ನೀನು ನಿಲ್ಲಿಸ್ತಿ ಅಂತ ನನಗೆ ಮಾತು ಕೊಡು. ಮಾತು ಕೊಡು ಮಾವ. ಮಾತು ಕೊಟ್ಟಿದ್ಯಾ? ಮರಿಬೇಡ. ಡೌಟೇ ಇಲ್ಲ, ಇವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ, ಕಂಡು ಹಿಡಿತೀನಿ. ಪಂಚಾಯಿತಿ ಆಫೀಸ್ನಾಗೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಸಿಕ್ತು. ಅಲ್ಲಿ ಪಾರ್ವತಿ ಫೋಟೋ ಐತೆ. ಇಂಗ್ಲಿಷ್ ಅಂದ ಕೂಡಲೇ ನಿನ್ಗೆ FB ಬಂತು, ಅದಕ್ಕೆ ತಗೊಬಂದೆ. ಇದ್ರಲ್ಲಿ ಏನ್ ಬರ್ದವ್ರಿ ಅಂತ ಹೊಸಿ ಓದಿ ಹೇಳವ್ವ. ಅಯ್ಯಯ್ಯೋ, ಅಣ್ಣ ಬೇರೆ ಇಲ್ಲೇ ಇದ್ದಾನೆ. ನಂಗೆ ಇಂಗ್ಲಿಷ್ ಓದಕ್ ಕಷ್ಟ ಅಂತ ಗೊತ್ತಾದ್ರೆ ಮರಳಲ್ಲಿ ಕಡ್ಲೆ ಬೀಜ ಹುರ್ದಂಗ್ ಹುರ್ದ್ ಬಿಡ್ತಾನೆ. ದಿಸ್ ಈಸ್ ಎ ಪಾರು. ಮುಂದೆ ಅದೇನು ಅಂತ ಹೊಸಿ ಓದೇಳವ. ILL ವಿಲ್ AGE ಅಜೆ ವಿಲಜೆ PR ಪುರ್ IDE ಇಡೆ ಪುರಡೆ MBBS ಅಂಬೀಸ್ ಗುಂಡು ಕೊಡಿ, ನಾನು ಓದ್ತೀನಿ. ಕೊಡು. ವಿಲೇಜ್ ಪ್ರೈಡ್. ಮಾರಿಗುಡಿ's Parvati clinches gold medal in MBBS. Parvati, a resident of Marigudi village, has brought pride to her community by winning a gold medal for her outstanding performance in MBBS degree. ಪಾರ್ವತಿಗೆ MBBS ಅಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ. ಹಂಗಂದ್ರೆ ರಾಜ್ಯಕ್ಕೆ ಫಸ್ಟ್ ಬಂದಿದಾರಂತೆ, ಅದಕ್ಕೆ ಚಿನ್ನದ ಪದಕ ಕೊಟ್ಟವರಂತೆ. ಏನು? ನಮ್ ಪಾರು ರಾಜ್ಯಕ್ಕೆ ಫಸ್ಟ್ ಬಂದವಳ? ಪೇಪರ್ ತತ್ತ ಇಲ್ಲಿ. ಅಬ್ಬಬ್ಬಬ್ಬಬ್ಬಾ, ಪರಶು, ದೂರದ ಪ್ರಯಾಣ,
ಡ್ರೈವರನ್ನ ಬೇಕಾದ್ರೆ ಕರ್ಕೋ. ನಾನಿದ್ದೀನಲ್ಲ ಅಪ್ಪಯ್ಯ, ಅವರೆಲ್ಲ ಯಾಕೆ? ನಡಿ ಹೋಗುಮ್ಮ. ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ, ಬರೋದು ತಡ ಆಗಬಹುದು. ಸರಿ ರೀ, ಜೋಪಾನ. ಬರ್ತೀವಿ. ದಣಿ, ಪೇಪರ್ನಾಗೆ ಪಾರ್ವತ ಅವ್ರ ಫೋಟೋ ಬಂದಿದೆ, ರಾಜ್ಯಕ್ಕೆ ಮೊದಲು ಬಂದವ್ರೆ. ಲೇ ಛತ್ರಿ, ಕೊಲೆ ದರೋಡೆ ಮಾಡಿದ್ರು ಪೇಪರ್ನಾಗ ಹೆಸರು ಬತ್ತದ್ಕಲ್ಲ. ಹೆಸರು ದಿನಪತ್ರಿಕೆಗಿಂತ ಲಗ್ನ ಪತ್ರಿಕೆ ಮೇಲೆ ಬಂತಲ್ಲ, ಅದು ನಮಗೆ ಖುಷಿ. ಏನಂತೆ ಅಪ್ಪಯ್ಯ? ಒಟ್ಟಿನಲ್ಲಿ ಲಗ್ನ ಪತ್ರಿಕೆಯಲ್ಲಿ ಅವಳ ಹೆಸರಿನ ಪಕ್ಕ MBBS ಅಂತ ಹಾಕೋದಕ್ಕಾಯ್ತಲ್ಲ, ಅಷ್ಟು ಸಾಕು. ಬರ್ತೀವಿ. ಓದಿರೋದಕ್ಕೆ ಬೆಲೆ ಇಲ್ಲ, ನನ್ನ ಆಸೆ ಕನಸು ಏನು ಅನ್ನೋದು ಇವ್ರಿಗೆ ಬೇಕಿಲ್ಲ. ಹೆಣ್ಣು ಅಂದರೆ ಕಾಲು ಕಸ ಅಂದ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಭಾವನೆಗೆ ಬೆಲೆ ಸಿಗಬೇಕು ಅಂದರೆ ಸಿದ್ಧಾರ್ಥ್ ಜೊತೆ ಮದುವೆ ಆಗೋದೊಂದೇ ದಾರಿ.